ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬಹಳ ಆರೋಗ್ಯಕರ ತರಕಾರಿಯಾದ ಸೋರೆಕಾಯಿ ಜೊತೆಲಿ ಬೆಲ್ಲ ಮತ್ತು ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ರುಚಿಕರವಾದ ಪಾಯಸನ ಮಾಡ್ತಾ ಇದ್ದೀನಿ. ಇದು ಬಿಸಿಯಾಗಿ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡು ಸವಿಯೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಪಾಯಸ ಮಾಡೋಕ್ಕೆ ಶುರು ಮಾಡೋಣ. 2 ಚಮಚ ಅಕ್ಕಿ ಮತ್ತು 2 ಚಮಚ ಗಸಗಸೆ. ಇದಕ್ಕೆ 1 ಲೋಟದಷ್ಟು ಬಿಸಿಯಾಗಿರೋ ನೀರನ್ನು ಹಾಕಿಬಿಟ್ಟು ಒಂದು 20-30 ನಿಮಿಷ ಹಾಗೆ ಬಿಡಬೇಕು. ಬಿಸಿ ನೀರಲ್ಲಿ ನೆನೀತಾ ಇರಲಿ ಇವೆರಡು. ಅಷ್ಟರಲ್ಲಿ ಸೋರೆಕಾಯಿನ ಹೆಚ್ಕೊಂಡು ಬಿಡೋಣ. ಈ ಸೈಜಿನ ಸೋರೆಕಾಯಿನ ತಗೊಂಡು ನಾನು ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ. ನಂತರ ಅದರಲ್ಲಿ ಮಧ್ಯದಲ್ಲಿ ಬೀಜಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಹಾಕಬೇಕು. ಅದಾದಮೇಲೆ ಈ ಸೋರೆಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಈ ಸೋರೆಕಾಯಿನಲ್ಲಿ ದೇಹದ ಉಷ್ಣತೆನ ಕಡಿಮೆ ಮಾಡಿ ಶರೀರನ ತಂಪಾಗಿರಿಸೋ ಅಂಥ ಗುಣ ತುಂಬ ಇದೆ, ನೀರಿನಂಶ ಜಾಸ್ತಿ ಇದೆ. ಹಾಗಾಗಿ ಈಗ ಸ್ಟವನ್ನು ಹೊತ್ತಿಸ್ಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಹೆಚ್ಚಿದ ಸೋರೆಕಾಯಿನ ಹಾಕಬೇಕು. ನಂತರ ಅದು ಮುಳುಗೋ ಅಷ್ಟು ನೀರು ಹಾಕಬೇಕು. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯೋದಕ್ಕೆ ಇಡಬೇಕು. ಇದು ತುಂಬ ಸಾಫ್ಟಾಗಿರುವಂಥ ತರಕಾರಿ ಆಗಿರೋದ್ರಿಂದ ಒಂದು 5-6 ನಿಮಿಷಕ್ಕೆಲ್ಲ ಇದು ಬೆಂದುಬಿಡುತ್ತೆ. ಮಧ್ಯ ಒಮ್ಮೆ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ನಂತರ ಚೆನ್ನಾಗಿ ಬೆಂದಾದ ನಂತರ ಸ್ಟವನ್ನು ಆಫ್ ಮಾಡಬೇಕು. ಬೆಂದಂಥ ಹೋಳುಗಳನ್ನೆಲ್ಲ ಬೇರೆ ಪಾತ್ರೆಗೆ ಹಾಕಿ ಅದನ್ನು ತಣಿಯೋದಕ್ಕೆ ಬಿಡಬೇಕು. ಈಗ 1 ಚಮಚ ಏಲಕ್ಕಿ ಬೀಜಗಳನ್ನು ಮತ್ತು 1 ಬೌಲಷ್ಟು ಕಾಯಿ ತುರಿನ ಮಿಕ್ಸರ್ಗೆ ಹಾಕಿಬಿಟ್ಟು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಹಾಗೆ ಅದನ್ನು ಶೋಧಿಸ್ಕೊಳ್ಬೇಕು ಜಾಲರಿಯಿಂದ. 1 ಲೋಟದಷ್ಟು ನೀರು ಬೇಕಾದರೆ ಉಪಯೋಗಿಸ್ಕೊಳ್ಬೋದು ಹೀಗೆ ಶೋಧಿಸ್ಕೊಳ್ಳೋದಕ್ಕೆ. ಈ ಥರ ರುಬ್ಬಿದಂಥ ಕಾಯಿ ಹಾಲನ್ನು ಕೂಡ ಬದಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅಕ್ಕಿ ಮತ್ತು ಗಸಗಸೆ ನೆನೆಸಿ ಅರ್ಧ ಗಂಟೆ ಆಗಿದೆ. ಇದನ್ನು ಕೂಡ ಇವಾಗ ಮಿಕ್ಸರಲ್ಲಿ ನೈಸಾಗಿ ರುಬ್ಕೊಳ್ಬೇಕು. 1 ಲೋಟ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೋದು ಇದಕ್ಕೂ. ಈ ರುಬ್ಬಿದಂಥ ಪೇಸ್ಟನ್ನು ಕೂಡ ಬದಿಗೆ ತೆಗೆದಿಟ್ಕೊಳ್ಳೋಣ. ಈ ಪಾಯಸಕ್ಕೆ ಮೀಡಿಯಮ್ ಅಳತೆ ಲೋಟದಲ್ಲಿ, ಈ ಥರ ಲೋಟದಲ್ಲಿ 1 ಲೋಟ ಬೆಲ್ಲದ ಪುಡಿ ಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅಳ್ದಂಥ 1 ಲೋಟ ಬೆಲ್ಲನ ಹಾಕಿಬಿಟ್ಟು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ಕುದಿಯೋದಕ್ಕಿಡೋಣ. ಬೆಲ್ಲ ಚೆನ್ನಾಗಿ ಕರಗಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಬೇಕು. ಈ ಬೆಲ್ಲದ ನೀರನ್ನು ಕೂಡ ಬದಿಗೆ ತೆಗೆದಿಟ್ಕೊಂಡು ಬಿಡೋಣ. ಸೋರೆಕಾಯಿನ ಬೇಯಿಸಿದ್ದು ಮತ್ತು ಅಕ್ಕಿ ಗಸಗಸೆನ ಹಾಕಿ ರುಬ್ಬಿದ್ದು, ಕಾಯಿ ಏಲಕ್ಕಿ ರುಬ್ಬಿದ್ದನ್ನ ಮತ್ತು ಈ ಥರ ಬೆಲ್ಲದ ನೀರನ್ನು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ಟವ್ ಹೊಸ್ಬಿಟ್ಟು ದಪ್ಪ ತೆಳದ ಫ್ರೈಯಿಂಗ್ ಪ್ಯಾನು ಅಥವಾ ಒಂದು ದಪ್ಪದ ಯಾವುದಾದ್ರೂ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಗಸಗಸೆ ರುಬ್ಬಿದಂಥ ಭಾಗನ ಹಾಕಬೇಕು. ಹಾಗೆಯೇ ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಕೂಡಲೇ ಸಣ್ಣ ಉರಿಲಿ ಇದನ್ನು ಕೈ ಆಡಿಸ್ಬೇಕು. ಸಣ್ಣ ಉರಿ ಮಾಡ್ಕೊಳ್ಬೇಕು, ಲೋ ಫ್ಲೇಮು. ಹೀಗೆ ಕೈ ಆಡಿಸ್ತಾ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ಮಾತ್ರ ಬಿಡದೆ ಕೈ ಆಡಿಸ್ಬೇಕು ಸಣ್ಣ ಉರಿಲಿ. ಇದು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ಹೀಗೆ ಸಣ್ಣ ಉರಿಲೇ ಕೈ ಆಡಿಸ್ಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಸೋರೆಕಾಯಿನ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಜೊತೆಲಿರೋ ನೀರನ್ನು ಕೂಡ ಹಾಕಿಬಿಟ್ಟು ಮತ್ತೆ ಕುದಿಯೋದಕ್ಕೆ ಬಿಡಬೇಕು. ಈ ಸೋರೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಹೃದಯದ ಆರೋಗ್ಯನ, ಮೂತ್ರಪಿಂಡದ ಆರೋಗ್ಯನ ಕಾಪಾಡುತ್ತೆ. ಹಾಗೆ ಮೆದುಳಿನ ಶಕ್ತಿ ಸಾಮರ್ಥ್ಯನ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಈಗ ಬೆಲ್ಲದ ನೀರನ್ನು ಹಾಕಬೇಕು. ಇದಕ್ಕೆ ಒಂದು ಜಾಲರಿನ ತಗೊಂಡು ಅದನ್ನು ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಬೇಕು. ಈ ಥರ ಇದಕ್ಕೇ ಡೈರೆಕ್ಟಾಗಿ ಶೋಧಿಸ್ಬೋದು. ನೀರಿನಂಶ ತುಂಬಾ ಜಾಸ್ತಿಯಾಗಿರುವಂಥ ಈ ಸೋರೆಕಾಯಿನಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ತುಂಬ ಚೆನ್ನಾಗಿದೆ, ಹೇರಳವಾಗಿದೆ ಅಂತ ಹೇಳಲಾಗಿದೆ. ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಈ ಕಾಯಿ ಹಾಲನ್ನು ಹಾಕಿ ಕುದಿಸಿದ್ರೆ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಸೋರೆಕಾಯಿ ಪಾಯಸ ಸವಿಯಲು ಸಿದ್ಧವಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿಯೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಕೂಡ ಕುಡಿಬೋದು. ಬೇರೆ ಕಾಲದಲ್ಲಿ ಸೀಸನಲ್ಲಿ ಇದನ್ನು ಕುಡಿಯೋದಾದರೆ ಬೇಕಾದರೆ ಬಿಸಿ ಮಾಡಿಕೊಂಡು ಕುಡಿಬೋದು. ಎರಡೂ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದು ಸರ್ತಿ ಮಾಡಿ ನೋಡಿ ಇದನ್ನು. ಹಾಗೆಯೇ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಇನ್ನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರಂತೂ ಆಹಾ ಮತ್ತೆ ಸವಿಬೇಕು ಅನಿಸೋ ಪಾಯಸ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.